ಕಲಬುರಗಿ ಹಳೆ ಮಂದಿರವಾದ ವಿಠಲ ಮಂದಿರದಲ್ಲಿ ಆಷಾಢ ಏಕಾದಶಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಿಠಲ ಮಂದಿರದ ಪದಾಧಿಕಾರಿಗಳು ಇಂದು ಮಾಧ್ಯಮದವರಿಗೆ ತಿಳಿಸಿದರು. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಪದಾಧಿಕಾರಿಗಳು ಜುಲೈ 17ರಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಆಷಾಢ ಏಕಾದಶಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಂಡಿದ್ದೇವೆ ಎಂದು ಮಾಹಿತಿಯನ್ನು ನೀಡಿದರು. ಅಂತಂದ್ರೆ ಸ್ಟೇಷನ್ ಬಜಾರ್ ಬಡಾವಣೆಯಲ್ಲಿ ಬರುತ್ತೆ. ಇದರ ಇತಿಹಾಸ ನೋಡಬೇಕಾದ್ರೆ ಸುಮಾರು ಕ್ರಿಸ್ತ ಶಕ 1717ರ ಸ್ಥಾಪನೆಯಾಗಿದೆ. ಗುಡಿ 307 ವರ್ಷಗಳಷ್ಟು ಹಳೆಯದಾದಂಥ ಗುಡಿ ಇದು. ನಮ್ಮ ಒಂದು ಮಂದಿರವಿದೆ. ಈ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷೋತ್ಸವನ ಆಷಾಢ ಏಕಾದಶಿಯನ್ನು ಮಾಡ್ತಾ ಇದ್ದೀವಿ. ಈ ಆಷಾಢ ಏಕಾದಶಿ ವಿಶೇಷತೆ ಏನಪ್ಪ ಅಂತಂದರೆ ವರ್ಷದಲ್ಲಿ ಬರುವಂಥ 24 ಏಕಾದಶಿಗಳಲ್ಲಿ ಆಷಾಢ ಏಕಾದಶಿ ಮತ್ತು ಕಾರ್ತಿಕ ಏಕಾದಶಿ ಎರಡು ಮಹತ್ವವಾದಂಥ ಏಕಾದಶಿಗಳಾಗಿದ್ದಾವೆ ಏನ್ರಿ. ಈ ಏಕಾದಶಿಯಂದು ಶ್ರೀ ಭಗವಾನ್ ವಿಠ್ಠಲ ಶಯನಾವಸ್ಥೆಗೆ ಹೋಗಿ ಕಾರ್ತಿಕ ವ್ಯವಸ್ಥೆಗೆ ಜಾಗೃತರಾಗುತ್ತಾರೆ. ಈ ಶಯನಾವಸ್ಥೆ ಹೋಗುವಂಥ ವ್ಯವಸ್ಥೆಯಲ್ಲಿ ನಾವು ಆ ದಿವಸ ಕಾಕಡ ಆರತಿ ಬೆಳಗ್ಗೆ 4 ಗಂಟೆಯಿಂದ ಕಾಕಡ ಆರತಿ ಪ್ರಾರಂಭವಾಗುತ್ತೆ. ಕಾಕಡ ಗಂಟೆ ಆರತಿ ಆದಮೇಲೆ ಅಭಿಷೇಕವಾಗುತ್ತೆ. ಅಭಿಷೇಕವಾದ ನಂತರ ಶೃಂಗಾರವಾಗುತ್ತೆ. ಶೃಂಗಾರ ಆದಮೇಲೆ ಜನರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಆಮೇಲೆ ಅದ್ರ ಜೊತೆ ಅದೇ ರೀತಿಯಾಗಿ ಬೆಳಗ್ಗೆ ಮಾರ್ವಾಡಿ ಸಮಾಜದಿಂದ ಎಲ್ಲಪ್ಪ ಅಂದರೆ ಮಾಯಾ ಮಂದಿರದಿಂದ ಹಿಡ್ಕೊಂಡು ನಮ್ಮ ವಿಠ್ಠಲ ಮಂದಿರದವರೆಗೂ ಸುಮಾರು 200 ಜನ ಮಾರ್ವಾಡಿ ಸಮಾಜದ ಭಕ್ತಾದಿಗಳು ದಿಂಡಿ ಯಾತ್ರೆಯಿಂದ ಪಾದಯಾತ್ರೆ ಮುಖಾಂತರ ನಮ್ಮ ವಿಠ್ಠಲನ ದರ್ಶನ ಪಡೆದು ಬರ್ತಾರೆ. ಹಾಗೆ ವಿವಿಧ ಭಜನೆ ಮಂಡಳಿಗಳಿಂದ ಅದರಿಂದ ಬೆಳಗ್ಗೆ 10 ಗಂಟೆಯಿಂದ ಹಿಡಿದು ಸಾಯಂಕಾಲ ರಾತ್ರಿ 10 ಗಂಟೆವರೆಗೂ ವಿವಿಧ ಭಜನೆ ಮಂಡಳಿಗಳಿಂದ ಭಜನೆಗಳಿದ್ದಾವೆ. ದಾಸವಾಣಿ ಮತ್ತು ಹಿಂದಿ ಭಜನೆಗಳು ಇಟ್ಟಿದ್ದೀವಿ. ಮತ್ತು ಕನ್ನಡ ಭಜನೆ ಇದ್ದಾವೆ, ಭಕ್ತಿಗೀತೆಗಳಿದ್ದಾವೆ, ಮರಾಠಿ ಭಜನೆ ಇದೆ. ಹೀಗೆ ಹಲವಾರು ಭಜನಾ ಮಂಡಳಿಗಳಿಂದ ನಾವು ಈ ಭಜನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಭಕ್ತಾದಿಗಳಿಗೆ ಹೊಸ ಒಂದು ಟೆಕ್ನಾಲಜಿ ಹೊಸದು ಬಂದಿರೋದ್ರಿಂದ ನಾವೇನು ಮಾಡಿದ್ದೇವೆ ಅಂದರೆ ಈ ಸಲ ಆನ್ಲೈನ್ ಸೇವೆಯನ್ನು ನಾವು ಮಾಡಿದ್ದೀವಿ. ಭಕ್ತಾದಿಗಳು ಆನ್ಲೈನ್ ಸೇವೆಯನ್ನು ಪಡಿಬೋದು. ನಾವು QR ಕೋಡನ್ನು ಬಳಸಿ ಅಭಿಷೇಕ ಮಾಡಿಸ್ಬೋದು ಮತ್ತು ನೈವೇದ್ಯವನ್ನು ಮಾಡಿಸ್ಬೋದು ಅಂತ ಹೇಳಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತಂದು ಗುಲ್ಬರ್ಗ ಜನತೆಗೆ ನಾನು ಕೇಳ್ಕೊಳ್ತೀನಿ. ಇಲ್ಲ, ಅದು ಆಷಾಢ ಏಕಾದಶಿ ಇರೋದ್ರಿಂದ ಇರೋದಿಲ್ಲ. ಯಾರು ಭೀ ಮಾಡಲ್ಲ, ಪ್ರಸಾದ ಕೊಡ್ತೀವಿ. गुलबर्गा स्टेशन बाज़ार में बहुत पुराना देवस्थान है. 307 साल से विठ्ठल मंदिर एक पुराना देवस्थान है. उसमें विठ्ठल मंदिर है, हनुमान मंदिर है, शंकर मंदिर है, दशावतार है, अष्टविनायक है. देखे ऐसा मंदिर है. पुराने ज़माने से 300 साल से आषाढ़ एकादशी करते आ रहे. 17/7/2024 में बड़ा आषाढ़ एकादशी है. ये आषाढ़ एकादशी सभी भक्तों को दर्शन का बहुत उपयोग करे और सब जने भक्त एकादशी को आके वहाँ प्रसाद भी है. प्रसाद में तो मोज और दाजी लड्डू प्रसाद मिलेंगे. आप प्रसाद लेके भगवान के दर्शन करके अभिषेक का प्रसाद लेके जाए. इसलिए मैं विनंती करता हूँ गुलबर्गा से, कलबुर्गी से स्टेशन बाज़ार विठ्ठल मंदिर ट्रस्ट से अनुमति विनंती करता हूँ कि सब जने भक्तों को आके दर्शन पाके विठ्ठल का आनंद ले, विठ्ठल का भजन का आनंद ले. और भजन में ऐसा है 10 से लेके रात में 10 बजे तक पूरे भजन कार्यक्रम है. सब जने भजन में आनंद लेके कार्यक्रम ले. और इसी तरह से ऑनलाइन से भी कारबोर्ड छोड़ चुके. आप अभिषेक नैवेद्य देना ऑनलाइन से भी अभिषेक नैवेद्य का आप चालू है. आप देख सकते, कर सकते हैं. आपको आना नहीं तो अभिषेक ऑनलाइन से डाल सकते हैं. ब्यूरो रिपोर्ट RJ32 न्यूज़ कन्नड़, कलबुर्गी.